ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸಿದ್ಧಾರೂಢರ ಹರಕೆಯ ಪಡೆದು ಕಬೀರ ಜ್ಞಾನದ ನಿಧಿಯಾದ ಗುರುವಿನ ಚರಿತೆಯ ಅರಿವಿಲೆ ಬರೆದು ನಾಡಿನ ಜನಮನದಲ್ಲಿ ಉಳಿದ ಅಂಥೇಳಿ ಸಿದ್ಧಾರೂಢ ಅಪ್ಪನವರ ಪರಮ ಶಿಷ್ಯರು ಸಿದ್ಧಾರೂಢ ಅಪ್ಪನ ಮಾನಸ ಪುತ್ರರು ಅಂಥೇಳಿ ಹೆಸರು ಪಡೆದಂತಹ ಕಬೀರದಾಸರು ಜಾತಿಯಿಂದ ಒಬ್ಬ ಮುಸಲ್ಮಾನ ವ್ಯಕ್ತಿ, ದೊಡ್ಡ ಶ್ರೀಮಂತ, ಎಲ್ಲ ಮೋಹ ಮಾಯೆಗಳನ್ನು ಕಳಚಿ ಪರಬ್ರಹ್ಮನಾಗಿದ್ದ. ಅಂತಹ ಪರಬ್ರಹ್ಮ ಸ್ವರೂಪವನ್ನು ತಾಳಿದಂತಹ ತಮ್ಮ ಶಿಷ್ಯನಾದಂಥ ಕಬೀರದಾಸರನ್ನು ನೋಡಿದಾಗ ಸಿದ್ಧಾರೂಢರ ಹೃದಯ ಆನಂದದಿಂದ ಉಕ್ಕಿ ಬರುತ್ತಿತ್ತಂತ ನೋಡ್ರಿ. ಸಿದ್ಧಾರೂಢರು ಕಬೀರದಾಸರನ್ನು ಅಷ್ಟು ಪ್ರೀತಿ ಮಾಡಿದರು. ಕಬೀರ, ನನಗೆ ಶುದ್ಧವಾದಂತಹ ಸ್ವಚ್ಛವಾದಂತಹ ಪರಿಶುದ್ಧ ಮನಸ್ಸುಗಳು ಬೇಕಪ್ಪ. ನನಗೆ ಬೇಕಾದಂತಹ ವಸ್ತು ನೀನು ಅಂಥೇಳಿ ಕಬೀರದಾಸರನ್ನು ಬಹಳ ಪ್ರೀತಿ ಮಾಡ್ತಿದ್ದರು ಸಿದ್ಧಾರೂಢಪ್ಪಗಳು. ಎಂಥ ಒಂದು ಅವಿನಾಭಾವವಾದಂತಹ ನಿಷ್ಕಳಂಕವಾದಂತಹ ಸಂಬಂಧ ನೋಡ್ರಿ, ಗುರು ಶಿಷ್ಯರ ಒಂದು ಸಂಬಂಧ. ಈ ಅಘಟಿತವಾದಂತಹ ಲೀಲೆಗಳನ್ನು ಸಿದ್ಧಾರೂಢಪ್ಪನ ಚರಿತ್ರದಲ್ಲಿ ನಾವು ನೋಡುವಾಗ ಮೈ ರೋಮಾಂಚನವಾಗತೈತಿ. ಎಂತಹ ಭಗವಂತನನ್ನು ನಾವು ಪಡೆದಿವಪ್ಪ ಅಂಥೇಳಿ ನಮ್ಮ ಮನಸ್ಸು ಆನಂದ ತುಂದುಲಿತವಾಗತೈತಿ. ಪಾಠಶಾಲೆ ಹಂತೇಕ ಸಿದ್ಧಾರೂಢಪ್ಪಗಳು ಪ್ರವಚನವನ್ನು ಹೇಳ್ತಿದ್ರೆ ಮಠದ ಅಂಗಳೆಲ್ಲ ತುಂಬಿ ಹೋಗುತ್ತಿತ್ತಂತ ಸಿದ್ಧಾರೂಢರ ಒಂದು ಶಾಸ್ತ್ರವನ್ನು ಕೇಳಬೇಕಂಥೇಳಿ. ಸಿದ್ಧಾರೂಢರು ಕಬೀರದಾಸರಿಗೆ ಹೇಳ್ತಿದ್ರಂತ, ಕಬೀರ, ನಾ ಹೇಳೋದು ಸಾಕೋ, ನೀವೊಂದಿಷ್ಟು ಹೇಳಿನ್ನ ಅಂಥೇಳಿ ತಾವು ಹೇಳುವ ಶಾಸ್ತ್ರವನ್ನು ಅರ್ಧಕ್ಕೆ ನಿಲ್ಲಿಸಿ ಕಬೀರದಾಸರ ಕಡೆಯಿಂದ ಶಾಸ್ತ್ರವನ್ನು ಹೇಳಿಸ್ತಿದ್ರಂತ ನೋಡ್ರಿ. ಅಂದ ಮೇಲೆ ಕಬೀರದಾಸರು ಎಂತಹ ಜ್ಞಾನಿಗಳಾಗಿದ್ದರು ಅಂಥೇಳಿ ನಾವಿಲ್ಲಿ ತಿಳ್ಕೋಬಹುದು. ಕೈಲಾಸ ಮಂಟಪ ಅದು ಎಲ್ಲ ಕಟ್ಟಡ ಇನ್ನೂ ಆರಂಭ ಆಗಿತ್ತು. ಆ ಸಮಯದೊಳಗೆ ಒಂದು ನಾಯಿ ಸತ್ತು ಬಿದ್ದಿತ್ತಂತಲ್ಲಿ. ಆವಾಗ ಒಂದು ದಿವಸ ನೋಡಿದರು, 2 ದಿವಸ ನೋಡಿದರು, ನಾಯಿ ಅಲ್ಲೇ ಇತ್ತು. ಉಬ್ಬಿ ಒಡೆಯಕ್ಕೆ ಬಂದಿತ್ತು ನಾಯಿ ಶರೀರ. ಸಿದ್ಧಾರೂಢರು ಕಬೀರದಾಸರನ್ನು ಹಿಡ್ಕೊಂಡು ಬರಾಕತ್ತಿದ್ರು, ಇಬ್ಬರು ಕೂಡಿ ಬರಾಕತ್ತಿದ್ರು. ಕಬೀರ, ನಾಯಿ ಸತ್ತು ಬಿದ್ದ 3 ದಿವಸ ಆತಲ್ಲೋ, ಇನ್ನೂ ಇದನ್ನು ಯಾರೂ ಒಯ್ದು ದೂರ ಚೆಲ್ಲಿ ಬಂದಿಲ್ಲಲ್ಲೋ, ಹೆಂಗೆ ಮಾಡೋದು ಅಂತಂದ್ರೆ ಕಬೀರದಾಸರಿಗೆ, ಯಪ್ಪ ನಿನ್ನ ಆಶೀರ್ವಾದ ಆತಂದ್ರೆ ನಾ ಚೆಲ್ಲಿ ಬರ್ತೀನಿ ಅಂತ ಕಬೀರದಾಸರು ಅಂದರು. ಸಿದ್ಧಾರೂಢರು ಆ ಕಬೀರದಾಸರ ಬೆನ್ನ ಮೇಲೆ ಕೈ ಇಟ್ಟರು. ಒಂದು ಕ್ಷಣಕ್ಕೆ ಸತ್ತು ಬಿದ್ದಂತಹ 3 ದಿನದ ಹಿಂದೆ ಸತ್ತು ಬಿದ್ದಂತಹ ನಾಯಿ ಜೀವಂತ ಆಗಿ ಓಡಿ ಹೋತು. ಕೆರೆ ದಾಟಿ ಆಚೆ ಕಡೆ ಎಷ್ಟೋ ದೂರ ಯಾರೂ ಇಲ್ಲದ ಸ್ಥಳದೊಳಗೆ ಹೋತು. ಒಂದು 5 ನಿಮಿಷ ಬಿಟ್ಟ ಸಿದ್ಧಾರೂಢರು ಕಬೀರದಾಸರ ಬೆನ್ನ ಮೇಲಿಟ್ಟಂತಹ ತಮ್ಮ ವರದ ಹಸ್ತವನ್ನು ತೆಗೆದರು. ಕಬೀರದಾಸರು, ಯಪ್ಪ ಚೆಲ್ಲಿ ಬನ್ನಿರಿ ಆ ನಾಯಿ ದೇಹವನ್ನು ಅಂತಂದರು.
ಅದು ಹೆಂಗೆ ಸಾಧ್ಯವಾಗಿತ್ತಂದ್ರೆ 3 ದಿನದ ಹಿಂದೆ ಸತ್ತು ಬಿದ್ದಂತಹ ನಾಯಿ ಶರೀರದೊಳಗೆ ಕಬೀರದಾಸರನ್ನ ಹೊಕ್ಕಬಿಟ್ಟಿದ್ರಂತ ನೋಡ್ರಿ. ಪರಕಾಯ ಪ್ರವೇಶ ಅಂತ ಕರೀತಾರೆ ಅದನ್ನು. ಎಷ್ಟೊಂದು ಶಕ್ತಿ ಆ ಕಬೀರದಾಸರಲ್ಲಿತ್ತು ಮತ್ತು ಅವರ ಒಂದು ಶಕ್ತಿಗೆ ಬೆನ್ನೆಲುಬಾಗಿ ಸಿದ್ಧಾರೂಢರು ಹೆಂಗೆ ನಿಂತಿದ್ರು ಅಂಥೇಳಿ ಇಲ್ಲಿ ನೋಡಬಹುದು. ಕಬೀರದಾಸರು ಅಷ್ಟೊಂದು ನಿಷ್ಕಾಮವಾದಂತಹ ಭಕ್ತಿಯನ್ನು ಸಿದ್ಧಾರೂಢರ ಮೇಲೆ ಮಾಡಿದರು. ಹೊರಗೆ ನೋಡುವಂತಹ ಜನರಿಗೆ ಅದು ವೇದ್ಯವಾಗತಿರಲಿಲ್ಲ. ಆದರೆ ಅಂತರಂಗದಲ್ಲಿ ತನ್ನ ಸರ್ವಸ್ವವನ್ನು ಸಿದ್ಧಾರೂಢರಿಗೆ ಸಮರ್ಪಿಸಿ ಸಿದ್ಧಾರೂಢ ಸ್ವರೂಪರನ್ನ ಆಗಿ ಹೋಗಿಬಿಟ್ಟಿದ್ದರು ಈ ಕಬೀರದಾಸರು. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರೂಢಪ್ಪನ ಒಂದು ಚರಿತ್ರಾಮೃತವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದ್ದಾರೆ. ಕಬೀರದಾಸರ ಒಂದು ಲೀಲೆಗಳು ಯಾವ ರೀತಿಯಾಗಿ ಸಿದ್ಧಾರೂಢರ ಮಠದಲ್ಲಿ ನಡೆದವು ಅನ್ನೋದನ್ನು ಅವರು ಇಲ್ಲಿ ಹೇಳ್ಕೋತ ಹೋಗ್ತಾರೆ. ಒಬ್ಬ ಪಂಡಿತನು ಮಠಕ್ಕೆ ಬಂದನು. ಸಿದ್ಧಾರೂಢ ಸ್ವಾಮಿಗಳೇ, ನೀವು ಬ್ರಹ್ಮನ ಬಗೆಗೆ ಎಷ್ಟು ಹೇಳುತ್ತೀರಿ? ಬ್ರಹ್ಮನು ಹೇಗೆ ಇರುತ್ತಾನೆಂಬುದನ್ನು ತೋರಿಸಬಲ್ಲಿರಾ ಎಂದು ಕೇಳಿದರು. ಆಗ ಕಬೀರರು ದೊಡ್ಡ ಅಡಿಗೆ ಮನೆಯಲ್ಲಿ ದಿಗಂಬರರಾಗಿ ಸ್ನಾನ ಮಾಡುತ್ತಿದ್ದರು. ಸಿದ್ಧರು ಕೂಡಲೇ ಕಬೀರಾ ಎಂದು ಕೂಗಿದರು. ಶಿವಮಂತ್ರವನ್ನು ಜಪಿಸುತ್ತಾ ದೇಹದ ಪರಿವೆ ಮರೆತು ತಮ್ಮೊಳಗೇ ತಾವಾಗಿ ಸ್ನಾನ ಮಾಡುತ್ತಿದ್ದ ಕಬೀರರಿಗೆ ಗುರುಗಳ ಮಾತು ಕೇಳಿತು. ತಂಬಿಗೆಯನ್ನು ಅಲ್ಲಿಯೇ ಚೆಲ್ಲಿದವರೇ, ದೇವಾ ಬಂದೆ ಎಂದವರೇ ದಿಗಂಬರ ಸ್ಥಿತಿಯಲ್ಲಿಯೇ ಓಡಿ ಬಂದು ಗುರುಗಳ ಎದುರಿನಲ್ಲಿ ನಿಂತರು. ಆಗ ಸಿದ್ಧರು ಪ್ರಶ್ನೆ ಕೇಳಿದ ಪಂಡಿತನಿಗೆ, ಬ್ರಹ್ಮ ಅಂದರೆ ಹಿಂಗೆ ಇರ್ತಾನೆ ನೋಡು ಎಂದು ಹೇಳಿದರು. ತಮ್ಮ ಹೆಗಲ ಮೇಲಿನ ಸೆಲ್ಲೆಯನ್ನು ತೂರಿ ಕಬೀರ ಮೈ ಒರೆಸಿಕೋ ಎಂದು ನುಡಿದರು. ಆಮೇಲೆ ಕಬೀರರಿಗೆ ಮೈ ಮೇಲೆ ಎಚ್ಚರ ಬಂದಿತು. ಅವರ ಮನವು ಅವರ ಶರೀರದಂತೆ ಎಂದೋ ಬೆತ್ತಲೆಯಾಗಿತ್ತು. ಯಾವುದಕ್ಕೂ ಆಸೆ ಪಡದ, ಎಂಥದ್ದಕ್ಕೂ ಮನಸೋಲದ ಅವರು ಶ್ರೀಮಠದಲ್ಲಿ ಒಂದು ಅನರ್ಘ್ಯ ರತ್ನವಾಗಿದ್ದರು ಅಂಥೇಳಿ ಕಬೀರದಾಸರನ್ನು ಕುರಿತು ವಿಶೇಷವಾಗಿ ಇಲ್ಲಿ ವರ್ಣನೆಯನ್ನು ಮಾಡ್ಕೋತಾ ಬರ್ತಾರೆ. ಒಬ್ಬ ಪಂಡಿತ ಬಂದು ಸಿದ್ಧಾರೂಢರನ್ನು ಕೇಳ್ತಾನೆ, ಯಪ್ಪ ಬ್ರಹ್ಮನ ವಿಷಯವನ್ನು ಭಾಳ ಹೇಳ್ತಿರ್ತೀರಿ, ಆ ಬ್ರಹ್ಮ ಹೆಂಗದನ್ನು ನಮಗೂ ತೋರಿಸ್ರಿ ಅಂದಾಗ ದಿಗಂಬರರಾಗಿ ಬಚ್ಚಲ ಮನೆಯೊಳಗೆ ಕಬೀರದಾಸರ ಸ್ನಾನ ಮಾಡುವಾಗ ಸಿದ್ಧಾರೂಢರು ಕಬೀರ ಅಂತ ಕರೆದರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಹಾಮಂತ್ರ ಉಚ್ಚಾರಣೆ ನಡೆದಿತ್ತು, ಸ್ನಾನ ನಡೆದಿತ್ತು. ಸಿದ್ಧಾರೂಢರು ಕರೆದಂಥ ಒಂದು ಶಬ್ದವನ್ನು ಕೇಳಿ ಸ್ನಾನ ಮಾಡುತ್ತಿರುವ ತಮ್ಮ ನೀರಿನ ತಂಬಿಗೆಯಲ್ಲಿ ಚೆಲ್ಲಿ ದಿಗಂಬರರಾಗಿ ಓಡಿ ಬಂದು ಯಪ್ಪ ಕರೆದರೆ ಅಂತ ನಿಂತರು. ಇವನ ನೋಡಪ್ಪ ಬ್ರಹ್ಮ ಅಂಥೇಳಿ ಆ ಪಂಡಿತನಿಗೆ ಹೇಳಿ ತಮ್ಮ ಮ್ಯಾಲ ಹಚ್ಚಿದಂಥ ಶೆಲ್ಲಿಯನ್ನು ಕಬೀರದಾಸರಿಗೆ ಹಚ್ಚಿ ಕಬೀರ ಮೈ ಒರೆಸ್ಕೋ ಅಂತಂದ್ರಂತ. ಆವಾಗ ಕಬೀರದಾಸರಿಗೆ ಬಾಹ್ಯ ಪ್ರಪಂಚದ ಅರಿವಾಯಿತು. ಆವಾಗ ಆ ಪಂಡಿತನಿಗೆ ಸಿದ್ಧಾರೂಢರು ಹೇಳ್ತಾರೆ, ಇವನ ನೋಡಪ್ಪ ಬ್ರಹ್ಮ ಅಂಥೇಳಿ. ಯಾವಾತನೋ ಸದ್ಗುರುನಾಥ ಹೇಳಿದ ಮಾರ್ಗದಲ್ಲಿ ನಡೆದು ತನ್ನನ್ನು ತಾನು ಮರೆತು ಆ ಆತ್ಮಚಿಂತನೆಯಲ್ಲಿ ತಲ್ಲೀನನಾಗಿರ್ತಾನಲ್ಲ, ಅವನ ನಿಜವಾದ ಬ್ರಹ್ಮ. ಬ್ರಹ್ಮನಿಗೆ ಒಂದು ಲೋಕ ಬೇರೆ ಇಲ್ಲೋ, ನೀನು ಬ್ರಹ್ಮದಿ ಅಂತ ಹೇಳಿಕಾರ ಬೋಧನೆಯನ್ನು ಮಾಡಿದಂಥ ಸಿದ್ಧಾರೂಢರ ಬೋಧನೆಯನ್ನು ಪ್ರತ್ಯಕ್ಷವಾಗಿ ತೋರಿಸಿದಂಥ ಮಹಾತ್ಮರು ಕಬೀರದಾಸರೇ. ಮತ್ತು ಅವರು ವಿನೋದಮಯನೂ ಆಗಿದ್ದರು. ಭಕ್ತರಿಗೆ ವಿಶೇಷವಾಗಿ ಪ್ರೀತಿನೂ ಮಾಡ್ತಿದ್ರು. ಹಳೆ ಹುಬ್ಬಳ್ಳಿ ಒಳಗೆ ಒಬ್ಬ ಹೆಣ್ಮಗಳ ಮೇಲೆ ಹಲ್ಲಿ ಬಿದ್ದಿತ್ತು ರೀ.
ಬಗ್ಗಿ ಕಸ ಹೊಡ್ಯಾಕತ್ತಿದ್ಲು. ಆಕೆ ಬೆನ್ನ ಮೇಲೆ ಹಲ್ಲಿ ಬಿದ್ದಿತ್ತು. ಇನ್ನು ಏನು ಅಪಶಕುನ ಐತೋ ಏನು ಶಕುನ ಐತೋ ಏನಾಯ್ತೋ ಯಾರಿಗೆ ಗೊತ್ತಂಥೇಳಿ ಓಡ್ಕೋತ ಸಿದ್ಧಾರೂಢರ ಮಟ್ಟಕ್ಕೆ ಬಂದಳು. ಯಪ್ಪ ಮೈ ಮ್ಯಾಲೆ ಹಲ್ಲಿ ಬಿತ್ತು, ಏನಾಕತಿ ಗಡಾನ ಹೇಳು ಅಂದ್ಲಕ್ಕಿ. ಆವಾಗ ಸಿದ್ಧಾರೂಢರು, ಹೌದಾ ಅಲ್ಲಿ ಕಬೀರ್ ದಾಸ್ ಕುಂತಾನ ನೋಡು ಆ ಕೋಲಿ ಒಳಗೆ, ಅವನು ಹೋಗಿ ಕೇಳೋಗಂದ್ರೆ ಅವರು. ಓಡಿ ಬಂದಳು. ಕಬೀರ್ ದಾಸರಿಗೆ ನಮಸ್ಕಾರ ಮಾಡಿ, ಯಪ್ಪ ಸಿದ್ಧಾರೂಢಪ್ಪ ನಿಮ್ಮ ಹಂತೆಗೆ ಕಳಿಸಿದಾನ, ನನ್ನ ಮ್ಯಾಲೆ ಹಲ್ಲಿ ಬಿದ್ದೈತಿ, ನನಗೇನಾಗ್ತೈತಿ ಹೇಳ್ರಿ ಅಂತ ಕಬೀರ್ ದಾಸರಿಗೆ ಹೇಳಿದ್ಲು. ಆವಾಗ ತಮ್ಮ ಕೈಯಾಗಿದ್ದಂಥ ಒಂದು ಪುಸ್ತಕಕ್ಕೆ ಹಿಡ್ಕೊಂಡು ಒಂದು ಕಡ್ಡಿ ಕೊಟ್ರಕ್ಕಿ ಕೈಯಾಗ. ಈ ಪುಸ್ತಕದಾಗ ಕಡ್ಡಿ ಹಾಕಬೇ ಅಂದರು. ಕಡ್ಡಿ ಹಾಕಿದ್ಲು. ಕಣ್ಣು ಮುಚ್ಚಿ ಹನಿಗೆ ಒತ್ತಿಕೊಂಡು ಆಕಿ ಕಡ್ಡಿ ಹಾಕಿದ ಪುಸ್ತಕದೊಳಗಿಂದ ಆ ಒಂದು ಪುಟವನ್ನು ತೆಗೆದ್ರು. ಅಬ್ಬಬ್ಬಾ ಅಬ್ಬಬ್ಬಾ ಏನು ಭಾಗ್ಯ, ಎಂಥ ಭಾಗ್ಯ, ಈ ಭಾಗ್ಯದ ಮುಂದೆ ಭಾಗ್ಯವೇ ಇಲ್ಲ ಅಂತ ಅನ್ನಕತ್ರ ಕಬೀರದಾಸರು. ತನಗೇನು ದ್ರವ್ಯ ಸಿಗತೈತೋ, ಬಂಗಾರದ ಗಟ್ಟಿ ಸಿಗ್ತಾವೋ ಅಥವಾ ನಿಧಿ ಸಿಗ್ತೈತೋ ಅಂಥೇಳಿ ಖುಷಿಯಾಗಿ, ಯಪ್ಪ ಏನು ಒಳ್ಳೇದಾತ, ಏನು ಭಾಗ್ಯ, ಒಂದಿಟ್ಟು ಹೇಳ್ರಿಯಪ್ಪ ಅಂದ್ಲು. ಮತ್ತು ಏನು ಹೇಳ್ಬೇಕು ನಿನಗೆ ಅಂತ ಹೇಳಿದವ್ರ, ತಾಯಿ ನೀನು ಕಸ ಗುಡಿಸುವಾಗ ಆ ಬಡಪಾಯಿ ಹಲ್ಲಿ ನಿನ್ನ ಬೆನ್ನ ಮೇಲೆ ಬಿದ್ದಿದ್ದಕ್ಕೆ ಅದಕ್ಕೆ ಒಳ್ಳೇದಾತ, ಅದು ಉಳಿತು. ಅದು ನಿನ್ನ ಮೇಲೆ ಬೀಳೋ ಬದಲು ನೀ ಅದರ ಮೇಲೆ ಬಿದ್ದಿದ್ದೆ ಅಂದ್ರೆ ಅದು ಸತ್ತ ಹೋಗ್ತಿತ್ತು. ಅದು ಉಳಿತು, ಅದಕ್ಕೆ ಹಲ್ಲಿಗೆ ಒಳ್ಳೆಯದಾತು ಅಂದೆ ಅಂತ ಹೇಳ್ಕಾರ ವಿನೋದವನ್ನು ಮಾಡಿದರು ಕಬೀರದಾಸರು. ಸಿದ್ಧಾರೂಢಪ್ಪನ ಉತ್ಸವ ನಡೀತಂದ್ರೆ ಸಿದ್ಧಾರೂಢಪ್ಪನ ಪಲ್ಲಕ್ಕಿ ಹಿಂದಿರಬೇಕು, ಮುಂದೆ ಕಬೀರದಾಸರು ಬಿಳಿ ಕುದುರೆ ಏರಿ ಖಡ್ಗವನ್ನು ಜಳಪಿಸ್ಕೊಂತ ರಾಜ ಟಿ ವಿ ಒಳಗೆ ಹೊಕ್ಕಿದ್ರಂತ ನೋಡ್ರಿ. ಅದನ್ನು ನೋಡಿ ಸಿದ್ಧಾರೂಢರು ಕುಲು ನಗತಿದ್ರು. ಸಿದ್ಧಾರೂಢರ ದೃಷ್ಟಿ ಪಲ್ಲಕ್ಕಿ ಒಳಗೆ ಕುಂತರೂ ಸಹಿತ ಕಬೀರದಾಸರ ಕಡೆ, ಕಬೀರದಾಸರ ದೃಷ್ಟಿ ಕುದುರೆ ಮೇಲೆ ಕುಂತರೂ ಸಹಿತ ಸಿದ್ಧಾರೂಢರ ಕರೆ ಇರ್ತಿತ್ತು. ಆಮೇಲೆ ಸಿದ್ಧಾರೂಢರು ಅವರಿಗೆ ನೀಡಿದಂಥ ಸವಲತ್ತುಗಳಿಂದ ಕೆಲವು ಜನ ದುಷ್ಟಬುದ್ಧಿಯ ಜನರಿಗೆ ಹೊಟ್ಟೆ ಖಾರ ಕಲಿಸಿದಂಗೆ ಆಕ್ಕಿತ್ತವರಿಗೆ. ಎಷ್ಟು ಸವಲತ್ತು ಕೊಟ್ಟಾರ ಈ ಮುಸಲ್ಗ ಅಂತೇಳಿಕಾರ ಅಲ್ಲಿ ನಿಂದ ಮಾಡ್ತಿದ್ರಂತ. ಆಮೇಲೆ ಕಬೀರದಾಸರ ಬಗ್ಗೆ ಇಲ್ಲ ಸಲ್ಲದ ಚಾಡಿನೂ ಹೇಳ್ತಿದ್ರು. ಯಪ್ಪ ನಿಮಗೆ ಒಂದು ಲಂಗೋಟಿ ಐತಿ, ಅವಾಗ ರಾಜ ಪೋಷಾಕಗಳದಾವ, ಎಷ್ಟು ಡೌಲ್ನಿಂದ ಮೆರಿತಾನ ಅಂತಿದ್ರಂತ. ಆವಾಗ ಸಿದ್ಧಾರೂಢರು ಅಂತಿದ್ರು, ನೋಡ್ರಪ್ಪ ಅವನ ಹಣೆ ಬರೆದಾಗ ರಾಜ ಪೋಷಾಕ ಬರೆದೈತಿ ಅವನ ಪ್ರಾರಬ್ಧ, ನನ್ನ ಹಣೆ ಬರದೊಳಗೆ ಈ ಒಂದು ಲಂಗೋಟಿಯನ್ನು ಬರೆದೈತಿ ಪ್ರಾರಬ್ಧ. ಅವನ ಭೋಗವನ್ನು ಅವ ಭೋಗಿಸಾಕತ್ತಾನ, ನನ್ನ ಭೋಗವನ್ನು ನಾ ಭೋಗಿಸಾಕತ್ತೇನೆ ಅಂಥೇಳಿ ಸಿದ್ಧಾರೂಢರು ಹೇಳ್ತಿದ್ರು. ಆದ್ರೂ ಸಹಿತ ಭಾಳ ಫಿರ್ಯಾದಿಗಳನ್ನು ಸಿದ್ಧಾರೂಢರ ಮುಂದೆ ಹೇಳಕತ್ತರು. ಆವಾಗ ಒಂದು ದಿವಸ ಕಬೀರದಾಸರನ್ನು ಕರೆದು, ಕಬೀರ ನಿನ್ನ ಮೈ ಮೇಲಿನ ಬಟ್ಟೆಗಳನ್ನೆಲ್ಲ ತೆಗೆದು ಕೇವಲ ಲಂಗೋಟಿ ಪರಿಧಾನವನ್ನು ಮಾಡಿ ನೀ ಸಂಚಾರಕ್ಕೆ ಹೋಗಪ್ಪ ಅಂತ ಹೇಳಿಬಿಟ್ರು. ಯಾಕಂತ ಕೇಳಲಿಲ್ಲ, ಎಷ್ಟು ದಿವಸ ಅಂತ ಕೇಳಲಿಲ್ಲ, ಮರು ಪ್ರಶ್ನೆ ಮಾಡಲಾರ್ದ ಕಬೀರದಾಸರು ಏನು ಮಾಡಿದ್ರಂದ್ರೆ ಮೈ ಮ್ಯಾಲಿನ ಬಟ್ಟೆಗಳನ್ನು ತೆಗೆದು ಲಂಗೋಟಿ ಮ್ಯಾಲೆ ಕಲಗಟಿಗೆ ರಸ್ತೆ ಹಿಡಿದು ಹೊಂಟಿಬಿಟ್ರು. ಒಂದು ದಿವಸ 2 ದಿವಸ ಹೋದರು. ದಾರಿಯಾಗೆಲ್ಲ ಭಕ್ತರು ಇವರು ಕಬೀರದಾಸರು ಅಂತೇಳಿ ಗುರುತು ಹಿಡಿದು, ಯಪ್ಪ ನೀವು ಹಿಂಗೆ ಲಂಗೋಟಿ ಮೇಲೆ ಇದ್ದರೆ ಸರಿ ಅನ್ನಿಸೋದಿಲ್ಲ ಅಂಥೇಳಿ ಯಾರೋ ರೇಷ್ಮೆ ಬಟ್ಟೆಗಳನ್ನು ತಂದು ಉಡಿಸಿದರು. ಯಾರೋ ಕೈಯೊಳಗೆ ಬೆಳ್ಳಿಯ ತ್ರಿಶೂಲವನ್ನು ತಂದು ಕೊಟ್ಟರು. ಯಾರೋ ಬೆಳ್ಳಿಯ ಪಾದುಕೆಗಳನ್ನು ತಯಾರಿಸಿ ಕೊಟ್ಟರು. ಅವರನ್ನು ಮತ್ತೆ ಕೈತುಂಬ ಉಂಗುರ ಹಾಕಿ ರಾಜರ ಒಂದು ರೂಪವನ್ನು ಅವರ ತಯಾರಾತು. 1-2 ದಿವಸ ಬಿಟ್ಟ ನಂತರ ಸೋಮವಾರ ದಿವಸ ಮಧ್ಯಾಹ್ನ ಸಿದ್ಧಾರೂಢರು
ಮಠದೊಳಗದಾರ. ಕಲಘಟಕಿ ಕಡೆ ಕಬೀರದಾಸರು ಸಂಚಾರ ಮಾಡಕತ್ತಾರ. ಮಠದೊಳಗನ ಕುಂತು ಸಿದ್ಧಾರೂಢರು ಕಬೀರ ಸಾಕಪ್ಪ ಸಂಚಾರ, ಬಂದುಬಿಡಿನ ಮಠಕ್ಕೆ ಅಂತಂದ್ರಂತೆ. ಅಲ್ಲಿದ್ದಂತಹ ಕಬೀರದಾಸರು ತಮ್ಮ ಸುತ್ತಲೂ ಇದ್ದಂತಹ ಭಕ್ತರಿಗೆ ಹೇಳ್ತಾರೆ, ಅಪ್ಪ ಕರೆಯಕತ್ತಾನ, ನಡ್ರಿಪ್ಪ ಹೋಗೋಣ ಅಂತ ಹೇಳ್ಕಾರ. ಎಲ್ಲ ಭಕ್ತರು ಒಂದು ಪಲ್ಲಕ್ಕಿ ತಯಾರು ಮಾಡಿ ಆ ಪಲ್ಲಕ್ಕಿ ಒಳಗೆ ಕಬೀರದಾಸರನ್ನು ಕುಂಡ್ರಿಸ್ಕೊಂಡು ಸಂಜಿಕನಗುಡ್ದ ಸಿದ್ಧಾರೂಢರ ಮಠಕ್ಕೆ ಬಂದರು. ಸಿದ್ಧಾರೂಢರು ಭಕ್ತರಿಗೆ ಅಂತಿದ್ರಂತ, ಯಾರೋ ರಾಜರು ಬರಾಕತ್ತಾರ ಕಾಣ್ತೈತಪ್ಪ ನಾನು ಬೆಟ್ಟಿಗೆ ಅಂತ ಹೇಳ್ಕಾರ. ಪಲ್ಲಕ್ಕಿ ಬಂದು ಇಳಿಸಿದ್ರು. ಅದರೊಳಗೆ ರಾಜರು ಇದ್ದಿದ್ದಿಲ್ಲ, ಕಬೀರದಾಸರಿದ್ದರು. ಓಡಿ ಹೋಗಿ ಸಿದ್ಧಾರೂಢರ ಪಾದಕ್ಕೆ ಹನಿ ಹಚ್ಚಿ ನಮಸ್ಕರಿಸಿ, ಯಪ್ಪ ನೀ ನನ್ನ ಕಳಿಸಿದ್ದು ನೋಡಿ ಹೊಳ್ಳಿ ನಾನು ಕರಿತೀವೋ ಇಲ್ಲೋ ಅಂತ ನನಗೆ ಚಿಂತೆ ಆಗಿತ್ತು. ಸದ್ಗುರುನಾಥ ನನ್ನನ್ನು ಕರೆದ್ರಿಯಪ್ಪ ಅಂಥೇಳಿ ಆನಂದ ಭಾಷ್ಪಗಳನ್ನು ಸುರಿಸಿದರು. ಎಂಥ ಒಂದು ಗುರು ಶಿಷ್ಯರ ಸಂಬಂಧ ಅಂತ. ಸಿದ್ಧಾರೂಢರ ಹಂತೇಕ 100 ಆನೆಯ ಬಲವಾಗಿ ಕಬೀರದಾಸರು ಇದ್ದರು. ಯಾವಾಗಲೂ ಸಿದ್ಧಾರೂಢರ ಚಿಂತನೆ. ಆದರೆ ನೋಡ್ರಿ, ಪ್ರಾರಬ್ಧ ಯಾರನ್ನು ಬಿಟ್ಟಿಲ್ಲ. ಕಬೀರದಾಸರಿಗೆ ಜಡ್ಡಾತು, ಮೈಯೆಲ್ಲ ಬಾವು ಬರಾಕತ್ತು. ರೋಗ ರುಜಿನಿಗಳು ಮನುಷ್ಯನಿಗೆ ಬಾರದ ಮತ್ತೇನು ಗಿಡ ಮರಗಳಿಗೆ ಬರ್ತಾವೇನ. ರೋಗದ ಆಗರ ಎನಿಸಿದಂಥ ಈ ನಶ್ವರವಾದಂಥ ಕಾಯ ಅನುಭವಿಸಬೇಕಾದಂಥ ನೋವುಗಳನ್ನು ಅನುಭವಿಸಿ ಒಂದಿಲ್ಲ ಒಂದು ದಿವಸ ಹೋಗಬೇಕಂತ ಹೇಳ್ಕಾರ ತಿಳ್ಕೊಂಡಂತಹ ಕಬೀರದಾಸರು ಮನುಷ್ಯನೊಳಗೆ ಅಂತಿದ್ರಂತ, ಈ ರೋಗ ಈ ದುಃಖ ಶರೀರಕ್ಕೆ, ಶರೀರ ನಾನಲ್ಲ, ನಾನು ಆನಂದ ರೂಪನಿದ್ದೇನೆ. ಆತ್ಮಜ್ಞಾನಿಗೆ ಈ ಶರೀರ ಬಾಧೆ ಏನು ಮಾಡ್ತೈತಿ ಅಂಥೇಳಿ ಅವರೇನು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳಿಲ್ಲ. ಆವಾಗ ಏನು ಮಾಡಬೇಕು ಅಂಥೇಳಿ ಭಕ್ತರು ಚಿಂತೆ ಮಾಡ್ತಿದ್ರು. ಕಬೀರದಾಸರಂತಿದ್ದರು, ಇದೊಂದು ಸಂತಿಗೆ ಬರೋ ಹೋಗುವ ಈ ತಿರುಗಾಟ ಒಂದು ದಿವಸ ತೀರಬೇಕು, ಅದು ನಿಲ್ಲಕನಬೇಕು. ಇಲ್ಲಿ ನಾವು ನಂಬಿಕೊಂಡು ಬಂದಂಥ ಲೌಕಿಕ ಸರ್ವಸ್ವವೆಲ್ಲವೂ ಕಲ್ಪಿತ, ಹುರುಳಿಲ್ಲದ್ದು. ಇದು ತಾರ್ಕಿಕ ಮಿಥ್ಯ. ದೇಹವು ಅನಿತ್ಯ, ಹಾಳಾಗುವ ಈ ಮರ್ತ್ಯ ಶರೀರದಲ್ಲಿ ಆ ಮಹಾದೇವನ ಶಕ್ತಿ ಅಡಗೈತಿ, ಅದನ್ನು ನಾವು ಗುರುತಿಸ್ಬೇಕಂತೇಳಿ ಅಂತಿದ್ರಂತ. ಮತ್ತು ಒಂದು ಸತ್ಯ ಕಾರ್ಯ, ಜಾತಿ ಮತ ಪಂಥ ಕುಲಗೋತ್ರಗಳೆಲ್ಲ ಜೀವಕ್ಕೆ ನಮ್ಮ ಈ ಜಗತ್ತು ಮೇಲಿನಿಂದ ನಮ್ಮ ಮೇಲೆ ಹೇರಿದ ಹೊರ ಬಳಕೆಯ ತಳಕು ಬೆಳಕು, ಅವು ಬರೀ ಗಿಲೀಟುಗಳು ಮಾತ್ರ, ಆತ್ಮಜ್ಞಾನ ಮಾತ್ರ ಖಚಿತ ಅಂತ ಹೇಳ್ಕಾರ ಕಬೀರದಾಸರು. ಈ ಶರೀರ ಬಾಡಿಗೆ ಮನೆ ಇದ್ದಂಗೆ, ಎಷ್ಟು ದಿನ ಬಾಡಿಗೆ ಮನೆ ಒಳಗಿರೋದು, ಒಂದು ದಿವಸ ಹೋಗೋದನಲ್ಲ ಅಂತ ಹೇಳ್ಕಾರ ಅಂತಿದ್ರಂತ. ಆವಾಗ ಕಬೀರದಾಸರಿಗೆ ಉಪಚಾರ ಮಾಡೋಕ್ಕಂಥೇಳಿ ಅನ್ನಿಗೇರಿಯಿಂದ ಒಬ್ಬ ಪ್ರಸಿದ್ಧ ಹಕೀಮರನ್ನು ಕರೆಸಿದರು. ಅವರು ಕಬೀರದಾಸರ ಜಡ್ಡನ್ನು ಪರೀಕ್ಷೆ ಮಾಡಿದರು. ಸಿದ್ಧಾರೂಢರ ಹಂತಕ್ಕೆ ಬಂದು, ಯಪ್ಪ ಕಬೀರರಿಗೆ ಕೆಮ್ಮು ಭಾಳ ಆಗೈತಿ, ಔಷಧ ಕೊಟ್ಟೇನೆ, ಆದ್ರೆ ಅವರನ್ನು ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗಬೇಕು. ಆ ವಾತಾವರಣದೊಳಗೆ ಅವರ ಜಡ್ಡು ನಿಚ್ಚಳವಾಗಿ ಸ್ವಚ್ಛ ಆಗ್ತಾರೆ ಅಂತಂದರು. ಕಬೀರ ಬಂದರೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿಕಾರ ಸಿದ್ಧಾರೂಢರು ಅಂದರು. ಹಕೀಮರು ಕಬೀರದಾಸರಂತಕ್ಕೆ ಬಂದ, ಕಬೀರರು ನೀವು ಸಮುದ್ರ ತೀರಕ್ಕೆ ನಡೀರಿ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ, ಉಪಚಾರ ಮಾಡ್ತೀನಿ ಅಂಥೇಳಿ ಹಕೀಮರು ಪರಿಪರಿಯಾಗಿ ಕಬೀರದಾಸರನ್ನು ಕೇಳಿದರಂತ. ಆವಾಗ ಕಬೀರದಾಸರು ನಕ್ಕು, ಹಕೀಮರ ಈ ದೇಹವು ಅನಿಶ್ಚಿತ, ಅಶಾಶ್ವತ, ಸತ್ಯವಾದ ನಿತ್ಯವಾದ ಆ ಸಚ್ಚಿದಾನಂದ ಸ್ವರೂಪನಾದ ಆತ್ಮನಿಗೆ ಯಾವ ತರಹದ ರೋಗಗಳು ಇರುವುದಿಲ್ಲ, ಬಾಧೆಗಳಿಲ್ಲ. ಪರಮಾತ್ಮನೇ ಆಗಿರುವ ನನ್ನ ದೇವನ ಪಾದಧೂಳಿಯನ್ನು ಅಂದ್ರೆ ಸಿದ್ಧಾರೂಢರನ್ನು ಬಿಟ್ಟು ನಾವೊಂದು ಅರೆ ನಿಮಿಷನೂ ಇರೋಕ್ಕಾಗೋದಿಲ್ಲ, ನಿನ್ನ ಸಂಗಡ ನನಗೆ ಸಮುದ್ರ ತೀರಕ್ಕೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರಂತ. ಆವಾಗ ಮತ್ತೊಂದು ಮಾತು ಹೇಳಿದಾರೆ, ಸಿದ್ಧಾರೂಢರು ಬೆಳಗಿಸಿದಂಥ ದೀಪ ಅವರೊಳಗನ ಅಡಗಬೇಕು, ನಾ ಎಲ್ಲೂ ಬರೋದಿಲ್ಲ ಅಂದ್ರಂತ.
ಹಕೀಮ ಸುಮ್ಮನಾಗಿ ಔಷಧವನ್ನು ನೀಡಿ ತನ್ನ ಊರಾದಂಥ ಅಣ್ಣಿಗೇರಿಗೆ ಹೋದ. ಕಬೀರದಾಸರ ತಂಗಿ ಬಳ್ಳಾರಿಯಿಂದ ಬಂದಲಂತ. ಅಣ್ಣ, ಊರಿಗೆ ಹೋಗೋಣ ನಡಿ, ಅಲ್ಲಿ ನಿನಗೆ ಉಪಚಾರವನ್ನು ಮಾಡಿಸ್ತೇನೆ ಅಂತಂದ್ಲು. ದೇಹ ಸಂಬಂಧವನ್ನು ನಾ ಎಂದೋ ಕಳಿಸಿಕೊಂಡಿದ್ದೇನೆ, ನನ್ನ ತಂಗಿಯಾಗಿ ಮತ್ತೆ ನನ್ನ ಭೇಟಿಯಾಗಕ್ಕೆ ಯಾಕೆ ಬಂದಿ ಅಂತೇಳಿ ಆಕೆಗೆ ಬೈದಿದ್ರಂತ ನೋಡ್ರಿ. ಸಿದ್ಧಾರೂಢರ ಮಾನಸ ಪುತ್ರ ಅಂತ ಹೇಳಿದ್ದಾರೆ, ಹೆಸರು ಗಳಿಸಿದ್ರು ಕಬೀರದಾಸರು. ಅದ ಸಮಯದೊಳಗೆ ಹುಬ್ಬಳ್ಳಿಯಲ್ಲಿಯೇ ಕೆಲವು ಮುಸಲ್ಮಾನ ಬಾಂಧವರು ಸಿದ್ಧಾರೂಢರ ಹಂತಕ್ಕೆ ಬಂದು, ಯಪ್ಪ, ಕಬೀರದಾಸರು ನಮ್ಮ ಸಮಾಜಕ್ಕೆ ಸೇರಿದವರು, ದಯವಿಟ್ಟು ಅವರನ್ನು ನಮ್ಮ ಕಡೆ ಕಳಿಸ್ಕೊಡ್ರಿ. ಅವರಿಗೆ ಈಗ ಅಂತ್ಯಕಾಲ ಸಮೀಪಿಸೈತಿ, ಅವರ ಒಂದು ಸಮಾಧಿಯನ್ನು ಮಾಡಿ ಒಂದು ದೊಡ್ಡ ಮಸೀದಿಯನ್ನು ಕಟ್ತೀವಿ ಅಂದರು. ಕರ್ಕೊಂಡು ಹೋಗ್ರಪ್ಪ ಬಂದ್ರೆ ಅಂತ ಹೇಳಿದರು. ಆವಾಗ ತಮ್ಮ ಸಮಾಜದ ಜನ ಭೇಟಿಯಾಗಕ್ಕೆ ಬರ್ತಾರಂತ ಗೊತ್ತಾಗಿ ಮೈ ತುಂಬ ವಿಭೂತಿ ಹಚ್ಕೊಂಡು, ಕೊರಳು ತುಂಬ ರುದ್ರಾಕ್ಷಿ ಹಾಕ್ಕೊಂಡು, ಏಕತಾರಿಯನ್ನು ಕೈಯೊಳಗೆ ಹಿಡ್ಕೊಂಡು ಓಂ ನಮಃ ಶಿವಾಯ ಭಜನೆಯನ್ನು ಮಾಡ್ಕೋತ ಕಬೀರದಾಸರು ಕುಂತಿದ್ರಂತ ನೋಡ್ರಿ. ಆವಾಗ ಅವರು ಬಂದ, ನೀವು ನಡೀರಿ, ನಮ್ಮ ಸಮಾಜದ ಪ್ರಕಾರ ನಿಮ್ಮ ಅಂತ್ಯಕ್ರಿಯೆಯನ್ನು ಮಾಡಿ ನಿಮಗೊಂದು ಮಸೂದಿಯನ್ನು ಕಟ್ತೀವಿ ಅಂದರು, ಮಸೀದಿಯನ್ನು. ಆವಾಗ ಕಬೀರದಾಸರು, ನಾನು ಇದನ್ನು ಬಿಟ್ಟು ಎಲ್ಲೂ ಬರೋದಿಲ್ಲ, ಸಿದ್ಧಾರೂಢರ ನನ್ನ ಸರ್ವಸ್ವ, ಅವರು ಒಂದು ತಿಪ್ಪಿಯೊಳಗೆ ನಾನು ಚೆಲ್ಲಿದರೂ ಅಡ್ಡಿ ಇಲ್ಲ, ನಾ ಅವರನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿಕಾರ ಕಬೀರದಾಸರು ಅದ ಮಾತನ್ನು ಮತ್ತು ತಮ್ಮ ಸಮಾಜದ ಜನರಿಗೂ ಹೇಳಿದರು. ನನ್ನ ದೇಹದ ಮೇಲೆ ಲಕ್ಷ್ಯಿಟ್ಟು ನೀವು ಬಂದಿರಿ, ನಾನು ನಿಮ್ಮನ್ನು ನೋಡಿ ಈ ಹುಬ್ಬಳ್ಳಿಗೆ ಬಂದಿಲ್ಲ, ಆ ಪರಮಾತ್ಮನಾದಂತಹ ಸಿದ್ಧಾರೂಢಪ್ಪನ ನೋಡಿ ಹುಬ್ಬಳ್ಳಿಗೆ ನಾ ಬಂದೇನೆ, ಅದಕ್ಕಾಗಿ ನಾ ಎಲ್ಲೂ ಬರೋದಿಲ್ಲ, ಇಲ್ಲೇ ಉಳಿತೇನೆಂದರು. ಡಿಸೆಂಬರ್ 1ನೇ ತಾರೀಕು 1915 ಕಬೀರದಾಸರಿಗೆ ದೇಹಸ್ಥಿತಿ ಉಲ್ಬಣವಾಯಿತು. ಸಿದ್ಧಾರೂಢರಿಗೆ ಗೊತ್ತಾಗೈತಿ ಕಬೀರದಾಸರು ದೇಹವನ್ನು ತ್ಯಜಿಸ್ತಾರಂತ ಹೇಳ್ಯಾರ. ತಮ್ಮ ಭಕ್ತರಿಗೆ ಹೇಳ್ತಾರೆ, ನಡೀರಪ್ಪ, ಆನಂದದಿಂದ ನಮ್ಮ ಕಬೀರನನ್ನು ಬೀಳ್ಕೊಟ್ಟು ಬರೋಣ ಅಂತ ಹೇಳ್ಯಾರ. ಕಬೀರದಾಸರು ನೆಳ್ಕೋತ ಪಲ್ಲಂಗಿನ ಮೇಲೆ ಮಲ್ಕೊಂಡಾರ. ಒಲ್ಲೆನ್ಲಾರ್ದ ಮನಸ್ಸಿನಿಂದ ಸಿದ್ಧಾರೂಢರು ಅವ್ರ ಅಂತ್ಯಕ್ಕೆ ಬಂದರು. ಯಪ್ಪ, ಬಂದ್ಯಾ ಅಂಥೇಳಿ ಕಬೀರದಾಸರು ಸಿದ್ಧಾರೂಢರ ಪಾದದ ಮೇಲೆ ಬಿದ್ದ, ಯಪ್ಪ, ನಂದು ಪಾಪ ಪುಣ್ಯದ ಲೆಕ್ಕ ಬರೋಬ್ಬರಿ ಆಗೈತು, ಹೆಂಗೆ ನನಗೆ ಹೊಳ್ಳಿ ಹುಟ್ಟೋದು ಬ್ಯಾಡಾಗೈತೆ ಸದ್ಗುರುನಾಥ, ನಿನ್ನ ಶ್ರೀಚರಣದೊಳಗನ ಉಳಿಬೇಕಂತ ಆಸೆ, ನನ್ನ ಮನಸ್ಸು ತುಂಬಿ ಆಶೀರ್ವದಿಸು ಅಂಥೇಳಿ ಸಿದ್ಧಾರೂಢರನ್ನು ಬೇಡ್ಕೊಳಕತ್ತಾರೆ ಕಬೀರದಾಸರ. ಸಿದ್ಧಾರೂಢರು, ಕಬೀರ, ಬಡ್ಡಿಗೆ ಬಡ್ಡಿ ಹಚ್ಚಿ ಚಕ್ರವಡ್ಡಿನೋ, ನಿನ್ನ ಪುಣ್ಯದ ಲೆಕ್ಕ ಭಾಳ ಆಗೈತೋ ಕಬೀರ, ಇನ್ನು ಮರು ಜನ್ಮ ಇಲ್ಲೋ ನಿನಗೆ, ಅಖಂಡ ಆನಂದದೊಳಗನ ಉಳಿತಿಪ, ನಿನ್ನಂಥ ಶಿಷ್ಯನನ್ನು ಪಡೆದು ನಾ ಧನ್ಯನಾದನು ಕಬೀರ ಅಂತ ಹೇಳಿ ಸಿದ್ಧಾರೂಢರು ಕಬೀರದಾಸರ ತಲೆ ಮೇಲೆ ಕೈ ಆಡಿಸ್ತಾರೆ. ಸದ್ಗುರುನಾಥ, ನಿನ್ನಂಥ ಗುರುವನ್ನು ಪಡೆದು ನಾನು ಧನ್ಯನಾದೆ ಅಂಥೇಳಿ ತಮ್ಮ ಕಣ್ಣೀರಿನಿಂದ ಸಿದ್ಧಾರೂಢರ ಪಾದಕ್ಕೆ ಅಭಿಷೇಕ ಮಾಡಿದಂಗೆ ಮಾಡಿದರು. ಸಿದ್ಧಾರೂಢರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಸಿದ್ಧಾರೂಢ ಸಿದ್ಧಾರೂಢ ಅಂಥೇಳಿ ಅವರ ಪಾದದ ಮೇಲನ್ನು ತಮ್ಮ ಪ್ರಾಣವನ್ನು ಬಿಟ್ಟರು ಕಬೀರದಾಸರು. ಎಂಥ ಪುಣ್ಯಾತ್ಮರು ಅಂತ ಕಬೀರದಾಸರು. ಆತ್ಮಜ್ಞಾನಕ್ಕೆ ಯಾವ ಜಾತಿ, ಯಾವ ಮತ, ಯಾವ ಪಂಥ ಇಲ್ಲ. ಎಷ್ಟು ಪುಣ್ಯ ಮಾಡಿದರು ಕಬೀರದಾಸರು. ಸೈಯದ್ ಅಮೀನ್ ಅನ್ನುವಂಥ ಪುಣ್ಯಾತ್ಮ ಕಬೀರದಾಸ ಆಗಿ ಅಖಂಡವಾದ ಸೇವಾ ಮಾಡಿ ಸಿದ್ಧಾರೂಢರ ಪಾದದೊಳಗನ ಲೀನವಾಗಿಬಿಟ್ಟ. ಅದೆಂಥ ಪುಣ್ಯಾತ್ಮ ಅಂತ. ಪಾಠಶಾಲೆ ಹಿಂದಿರುವಂಥ ತಮ್ಮ ಜಮೀನಿನೊಳಗೆ ಸಿದ್ಧಾರೂಢಪ್ಪಗಳು ಕಬೀರದಾಸರಿಗೆ
ಸಮಾಧಿ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿಸಿದ್ರಂತ. ಸ್ವತಃ ತಾವ ಮುಂದೆ ನಿಂತು ಆ ಕಬೀರದಾಸರ ಪವಿತ್ರವಾದ ಶರೀರಕ್ಕೆ ಎಲ್ಲ ಉಪಚಾರಗಳನ್ನು ಮಾಡಿಸಿದ್ರಂತ. ದೊಡ್ಡ ಸಮಾಧಿ ಆ ತೆಗ್ಗಿನೊಳಗೆ ಕಬೀರದಾಸರನ್ನು ಕುಂಡ್ರಿಸಿದಾರ. ಸಿದ್ಧಾರೂಢರು ಆ ಕಬೀರದಾಸರ ಶರೀರದ ಹಂತಕ್ಕೆ ಹೋಗಿ ಅವ್ರ ತಲೆ ಮೇಲೆ ಕೈ ಇಟ್ಟು ಸಿದ್ಧಾರೂಢರು ಒಂದು ಮಾತಂದ್ರಂತ ನೋಡ್ರಿ. ಕಬೀರ, ನಾ ಈ ಮಠ ಕಟ್ಟಿ ತಪ್ಪು ಮಾಡಿದ್ನೋ, ಲೌಕಿಕ ವ್ಯವಹಾರದೊಳಗೆ ಸಿಕ್ಕೋಬಾರ್ದಾಗಿತ್ತಪ್ಪ, ಸಿಕ್ಕೊಂಡು ಬಿಟ್ಟು ತಪ್ಪು ಮಾಡಿದೆ. ಭಾಳ ಜನರು ಬ್ರಹ್ಮಜ್ಞಾನಿಗಳಾಗಲಿ, ಮುಮುಕ್ಷುಗಳು ತಯಾರಾಗಲಿ, ಜನರ ಬದುಕು ಹಸನಾಗಲಿ, ಹಗುರಾಗಲಿ ಅಂತ ಅನಿಸಿ ಕಿಂಕರರಿದ್ದವರೆಲ್ಲರೂ ಸಹಿತ ಶಂಕರರಾಗಲಿ ಅಂತ ಹೇಳಿಕಾರ ಈ ಮಠ ಕಟ್ಟಿದನಿಪ್ಪ. ಆದರೆ ಅವರ ಪಾಪವನ್ನು ಪರಿಹರಿಸಕ್ಕೆ ನನಗಾಗಲಿಲ್ಲ. ದೊಡ್ಡ ಸಂಸಾರನ ಕೊರಳಾಗ ಕಟ್ಕೊಂಡು ತೆಗಿನಾಗ ಬಿದ್ದಂಗೆ ಆತಪ್ಪ ಈ ಮಠ ಕಟ್ಟಿ. ಹಾಲು ಜೇನು ಉಣಿಸಿ ಮಠದಾಗ ಹಾವು ಚೋಳುಗಳನ್ನು ಸಾಕಿದಂಗೆ ಆತೋ ಕಬೀರ ಅಂತೇಳಿ ಕಬೀರದಾಸರ ಒಂದು ಆ ಪುಣ್ಯ ಶರೀರದ ಮುಂದೆ ಕಣ್ಣೀರು ಸುರಿಸಿದ್ರು ಸಿದ್ಧಾರೂಢರು. ಒಡ್ಲೆಂದಾರ್ದ ಮನಸ್ಸಿನಿಂದ ಒಂದು ಹಿಡಿ ಮಣ್ಣನ್ನು ಹಾಕಿ ಆ ಕಡೆ ತಿರುಗಿ ನೋಡಲಾರ್ದು ಸಿದ್ಧಾರೂಢರು ಬಂದರು. ಭಕ್ತರು ಕೇಳ್ತಾರೆ, ಬ್ರಹ್ಮಜ್ಞಾನಿಗಳು ನೀವು, ನಿಮಗೆ ಯಾಕೆ ಈ ದುಃಖ, ಎಲ್ಲವನ್ನೂ ಮೀರಿ ನಿಂತವ್ರು ನೀವು ಅಂಥೇಳಿ ಸಿದ್ಧಾರೂಢರನ್ನ ಕೇಳಿದರು. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಜಗತ್ತನ್ನು ಬೆಳಗಿಸುವಂತಹ ಸೂರ್ಯನಿಗೆ ಒಂದೊಂದು ಕ್ಷಣ ಮೋಡಗಳು ಅಡ್ಡು ಬಂದು ಹೆಂಗೆ ಕತ್ಲಿ ಮಾಡ್ತವೋ ಮತ್ತೊಂದು ಕ್ಷಣಕ್ಕೆ ಹೊರಟೊಕ್ಕವು, ಹಂಗೆ ಈ ಬ್ರಹ್ಮಜ್ಞಾನಿ ಜ್ಞಾನದ ಸೂರ್ಯನಿದ್ರೂ ಸಹಿತ ಪ್ರಾರಬ್ಧದ ಸಂಚಿತ ಫಲ ಅನ್ನುವಂಥ ಮೋಡಗಳು ಒಂದೊಂದು ಸರಿ ಅಡ್ಡ ಬಂದು ಹಿಂಗೆ ಮಾಡ್ತಾವಪ್ಪ ಅಂಥೇಳಿ ಸಿದ್ಧಾರೂಢರು ಹೇಳಿದ್ರಂತ. ಎಂಥ ಒಂದು ಗುರು ಶಿಷ್ಯರು, ಎಂಥ ಕಬೀರದಾಸರು, ಎಂಥ ಸಿದ್ಧಾರೂಢಪ್ಪ. ಇಂಥ ಗುರು ಶಿಷ್ಯರನ್ನು ಪಡೆದಂಥ ನಾವು ಧನ್ಯರು. ನಾವು ಪುಣ್ಯವಂತರು, ನಾವೇ ಪುಣ್ಯವಂತರು.